ಯಾಕಪ್ಪ ಅಂತಂದ್ರೆ ಇವತ್ತು ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಅವತ್ತು ಇದ್ದಿಲ್ಲ ಅಂತಲ್ಲ. ಅದು ಇವತ್ತು ಯಾವ ಪ್ರಮಾಣದಲ್ಲಿದೆಯಪ್ಪ ಅಂತಂದ್ರೆ ಅದೇ ಒಂದು ಏನಪ್ಪ ಅಂತಂದ್ರೆ ಇವತ್ತು ಗೆಲುವು ಸೋಲಿನ ನಿರ್ಧಾರಗಳು ಮಾಡುವಂಥ ಪ್ರಸಂಗ ಬಂದಿರ್ತದೆ. ಇಂಥ ಪ್ರಸಂಗದಲ್ಲೇ ನಾವು ಶಂಕರಾನಂದರನ್ನು ಇವತ್ತು ಕಂಪೇರ್ ಮಾಡಿ ನೋಡಿದಾಗ ಹೌದಪ್ಪ ಇವರು ಭಾಳಷ್ಟು ಸಜ್ಜನರು ಅನ್ನುವಂಥ ಮಾತನ್ನು ಅದೇ ಕಾಲಕ್ಕೆ ನಮ್ಮ ರಮೇಶ್ ಕತ್ತಿ ಅವರಿಂದ ಅವರ ಒಂದು ಸುದೀರ್ಘವಾದಂಥ ಜೀವನದ ಬಗ್ಗೆ ಮಾತಾಡ್ತಾ ಶಂಕರಾನಂದ ಅವರು 35 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಮೌಲ್ಯಾಧಾರಿತ ರಾಜಕೀಯ ಮಾಡಿದರು. ನಿಜವಾಗಿ ಇವತ್ತಿನ ರಾಜಕಾರಣದ ರೂಪುರೇಷೆಗಳನ್ನು ನೋಡಿದಾಗ, ಇಲ್ಲಿ ದುಡ್ಡಿನದೆಲ್ಲ ನಡೆಯೋದನ್ನು ನೋಡಿದಾಗ, ಪ್ರತಿಯೊಂದಕ್ಕೂ ಇಲ್ಲಿ ಇವೆಲ್ಲ ವಿಷಯ ನಾವು ಗಮನಿಸಿದಾಗ ಅವರು ಏನಪ್ಪ ಅಂದ್ರೆ ಮೌಲ್ಯಾಧಾರಿತ ನಾವು ಅನಿವಾರ್ಯ ಆಗಬೇಕಾಗ್ತದೆ. ಆವತ್ತಿನ ಟೀಕಿಸಿದ್ರು ನಾವು ಇಲ್ಲಂತಲ್ಲ. ಆವತ್ತು ಇಂದಿರಾ ಗಾಂಧೀಜಿಯವರು ಟೀಕಿಸಿದವರು ಸಾಕಷ್ಟಿದ್ದಾರೆ, ಇಲ್ಲಂತಲ್ಲ. ಯಾಕಂದರೆ ಇಂದಿರಾ ಗಾಂಧೀಜಿಯವರ ಸರ್ವಾಧಿಕಾರ ಧೋರಣೆ ಆಗಿರ್ಬೋದು, ತುರ್ತು ಪರಿಸ್ಥಿತಿ ನಡೆದುಕೊಂಡಂಥ ರೀತಿಗಳಾಗಿರ್ಬೋದು, ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಬೆಂಬಲಿಸೋರು ಬಿ ಶಂಕರಾನಂದವರು, ಮತ್ತು ಇಂದಿರಾ ಗಾಂಧಿಯವರು ಸತತವಾಗಿ ಬೆಂಬಲಿಸೋರು, ಸತತ ಅವ್ರ ಜೊತೆಯಲ್ಲಿದ್ದವರು. ಆ ಸಮಯದಲ್ಲಿ ಎಲ್ಲ ಇಂದಿರಾ ಗಾಂಧೀಜಿಯವರು ಮಾಡಿದ ತಪ್ಪು ಅನ್ಸೋದು ಇವ್ರ ಮೇಲೆ ಆರೋಪ ಮಾಡೋಂಥ ಎಷ್ಟೋ ಜನರು ನಾವು ನೋಡಿದ್ದೀವಿ. ಆದರೂ ಸಹಿತ ತಮ್ಮ ಕ್ಷೇತ್ರಕ್ಕೆ ಬಂದಾಗ ಅವೆಲ್ಲ ಮೀರಿಷ್ಟು ವರ್ಕ್ ಮಾಡಿದಂಥದ್ದು ಅಂತ ಅವ್ರಿಗೆ ಅನಿವಾರ್ಯತೆಯೂ ಅವತ್ತು ಇಂದಿರಾ ಗಾಂಧಿಯವ್ರ ಜೊತೆಗೆ. ಮತ್ತು ಸತ್ಯನೋದು ಅವತ್ತಿನ ಹೌದು, ಅಂಥ ಡಿಕ್ಟೇಟರ್ ಜೊತೆಗೆ ಇವ್ರು ಸಹಕಾರ ಮಾಡಿ ತಪ್ಪಂದ್ರೆ ಅದು ವಾದ ಮಾಡ್ಬೋದು, ವಾದ ಮಾಡೋದು ಬೇಕಾದಷ್ಟು. ಆದರೆ ಇಲ್ಲಿ ನಾವು ಇನ್ನೊಂದು ಮಾತು ತಿಳ್ಕೊಬೇಕಾಗಿದೆ. ಗಾಂಧೀಜಿಯವರ ಬದುಕಿನ ಬಗ್ಗೆ ನಾವು ಒಮ್ಮೆ ವಿಮರ್ಶೆ ಮಾಡ್ಕೊಂಡು ನೋಡಿದಾಗ, ಸಹಜವಾಗಿ ನೋಡಿದಾಗ ಅವ್ರ ಬಗ್ಗೆ ಟೀಕೆ ಮಾಡೋರು ಸಾಕಷ್ಟು ಇದ್ದಾರೆ ಇವತ್ತು ಬಿ ಜೆ ಪಿಯಲ್ಲೇ. ಅದೇ ಕಾಲಕ್ಕೆ ರಾಜರಾಮ್ ಕೂಡಿಸಿ ದೇವ್ರ ಮಟ್ಟಕ್ಕೆ ಹೋಗಿ ನಿಲ್ಲಿಸುವಂಥ ಜನರು ಇದ್ದಾರೆ. ಅದಿರಲಿ, ಅದು